ಧನುರಾಶಿ. ಈ ರಾಶಿಯವರಾದ ತಾವು ಈ ದಿನ ವಿನಾಕಾರಣ ಗಡಿಬಿಡಿಯಲ್ಲಿ ಧನನಷ್ಟ ಮಾಡಿಕೊಳ್ಳುವ ಅವಕಾಶ ಇದೆ. ಆರೋಗ್ಯದಲ್ಲಿ ತುಸು ವ್ಯತ್ಯಾಸಗಳಿಗೆ ಕಾರಣವಿರುವ ಸಾಧ್ಯತೆ ಇದೆ. ಉದರ ಸಂಬಂಧಪಟ್ಟ ವ್ಯತ್ಯಾಸಗಳು, ಉದರ ಆರೋಗ್ಯದ ವ್ಯತ್ಯಾಸಗಳು ಕಾಣುವಂತಹ ಲಕ್ಷಣ ಇದೆ. ತಾವು ಈ ದಿನ ಆಹಾರ ಪದ್ಧತಿಯಲ್ಲಿ ತುಂಬ ಜಾಗ್ರತೆ ವಹಿಸುವುದು ಒಳ್ಳೆಯದು. ವ್ಯಾವಹಾರಿಕದಲ್ಲಿ ಅಷ್ಟೇನು ಅನಿಷ್ಟಪ್ರದವಿಲ್ಲ. ಮಿಶ್ರ ಫಲದಾಯಕವಾದ ದಿನ ಧನುರಾಶಿಯವರಾದ ನಿಮಗೆ ಈ ದಿನ ಉಂಟಾಗುವ ಲಕ್ಷಣವಿದೆ. ತಾವು ಮಾಡಬೇಕಾದಂತಹ ಈ ದಿನದ ದೇವತಾರಾಧನೆಯ ಕ್ರಮಗಳು ಯಾವುದು ಅಂತೇಳಿದರೆ, ಪ್ರಥಮವಾಗಿ ಗೋವಿಗೆ ಆಹಾರವನ್ನು ಅರ್ಪಣೆ ಮಾಡುವುದು. ಸಾಕು ಪ್ರಾಣಿಗಳಿದ್ದರೆ ಅದರ ಶುಶ್ರೂಷೆಯನ್ನು ಮಾಡಿ, ಅದು ಮನೆಯಲ್ಲಿರುವ ಬೆಕ್ಕು ಅಥವಾ ನಾಯಿ, ದನ ಯಾವುದೇ ಇದ್ದರೂ ಸಹ ಅದರ ಸೇವೆಯನ್ನು ಸ್ವಲ್ಪ ಮಾಡಿದರೆ ಇವತ್ತಿನ ಎಲ್ಲ ಅಭಿಷ್ಟ ಫಲಗಳು ನಿಮ್ಮದಾಗತ್ತೆ. ಮಕರ ರಾಶಿ. ನಿಮ್ಮ ರಾಶಿಗೆ ಈ ದಿನ ಅಪವಾದ ಕೇಳುವ ಸಾಧ್ಯತೆ ಇದೆ. ದುಡುಕು ಸ್ವಭಾವದಿಂದ ಆತ್ಮೀಯತೆ, ಸ್ನೇಹಕ್ಕೆ ಕುತ್ತು ಬರುವ ಲಕ್ಷಣಗಳೂ ಇದೆ. ನಿಮ್ಮದೇ ಸರಿ ಅಂದುಕೊಳ್ಳುವ ಗುಣ ಸ್ವಭಾವಗಳು ನಿಮ್ಮ ಪಾಲಿಗೆ ಗೌರವಕ್ಕೆ ಧಕ್ಕೆ ಉಂಟಾಗುವ ಲಕ್ಷಣಗಳು ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ಸಮಾಧಾನ ಮತ್ತು ತಿಳಿದು ನಿರ್ಧಾರ ಮಾಡುವುದು ಒಳ್ಳೆಯ ಫಲ ನಿಮ್ಮದಾಗುತ್ತೆ. ಪ್ರಯಾಣದಲ್ಲಿ ಜಾಗ್ರತೆ ಮಾಡಿ. ಹಿರಿಯರೊಂದಿಗೆ ಸೌಜನ್ಯವಾಗಿ ವರ್ತಿಸುವ ನಿಮ್ಮ ಪಾಲಿಗೆ ಸ್ವಲ್ಪ ನೀವು ಕಿರಿಕಿರಿ ಕೇಳಿದರೂ ತೊಂದರೆ ಇಲ್ಲ. ನೀವು ಸಮಾಧಾನವಾಗಿದ್ದರೆ ಕೀರ್ತಿ ಪ್ರತಿಷ್ಠೆ ಅಭಿವೃದ್ಧಿಗೊಳ್ಳುವ ಸಮಯ. ತಾವು ಮಾಡಬೇಕಾದದ್ದು ದುರ್ಗಾದೇವಿಯ ಆರಾಧನೆ, ಮಹಾಗಣಪತಿ ದೇವರ ಪ್ರಾರ್ಥನೆ, ಶನಿದೇವರ ಆರಾಧನೆ. ಕುಂಭರಾಶಿ. ಈ ರಾಶಿಯವರಾದ ತಾವು ಈ ದಿನ ಹೊಸ ವ್ಯಕ್ತಿಗಳ ಸ್ನೇಹ ಲಭಿಸುವ ಸಾಧ್ಯತೆ ಇದೆ. ಹೊಸ ವ್ಯವಹಾರದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವ ಅವಕಾಶಗಳು ನಿಮ್ಮ ಎದುರಿಗೆ ಬಂದು ನಿಲ್ಲುತ್ತೆ. ಆರ್ಥಿಕ ಸ್ಥಿತಿಯಲ್ಲಿ ಈ ದಿನ ಕೊರತೆ ಇಲ್ಲ. ವ್ಯಾವಹಾರಿಕದಲ್ಲಿ ಮೇಲಾಧಿಕಾರಿಗಳಿಂದ ನಿಮಗೆ ಪ್ರಶಂಸೆ, ಸ್ಥಾನ ಅಭಿವೃದ್ಧಿಗೊಳ್ಳುವಂತಹ ಯೋಗಾದಿಗಳು ಚೆನ್ನಾಗಿದೆ. ವಾಣಿಜ್ಯ ವ್ಯವಹಾರದವರಿಗೆ ಪ್ರಮೋಷನ್ಗಳ ವಾರ್ತೆಗಳು ಕೇಳಿಬರುವ ಲಕ್ಷಣ ಇದೆ. ನಿಮ್ಮ ಸಾಧನೆಗೆ ಈ ದಿನ ನಿಮಗೆ ಬಹುತೇಕವಾಗಿ ಶುಭವಿದೆ. ಅವಿವಾಹಿತರಿಗೆ ವಿವಾಹ ನಿರ್ಧರಿಸಿಕೊಳ್ಳುವ ಅವಕಾಶಗಳು ಚೆನ್ನಾಗಿ ಕಾಣಿಸುತ್ತೆ. ಸಮಯಕ್ಕೆ ಮಹತ್ವ ಕೊಟ್ಟಾಗ ಸುದಿನ ನಿಮ್ಮದಾಗುತ್ತೆ. ತಾವು ಮಾಡಬೇಕಾದ ಈ ದಿನದ ಆರಾಧನೆ ಶನಿದೇವರ ಆರಾಧನೆ. ನಿಮ್ಮ ಮನೆಯ ಪರಿಸರದಲ್ಲಿ ಮುಖ್ಯಪ್ರಾಣ ದೇವರಿದ್ದರೆ 21 ವೀಳ್ಯದೆಲೆಯ ಹಾರವನ್ನು ಮಾಡಿ ದೇವರಿಗೆ ಅರ್ಪಣೆ ಮಾಡಿದರೆ ಇಷ್ಟಾರ್ಥ ಸಿದ್ಧಿ. ಮೀನರಾಶಿ. ಚಿಂತೆಯೂ ಇಲ್ಲ, ಸಂತೋಷವೂ ಇಲ್ಲದೇ ಇರುವ ದಿನ. ನಿಮ್ಮ ಕ್ರೋಧ, ಆತುರ, ಗಡಿಬಿಡಿ ನಿಮಗೆ ಈ ದಿನ ನಷ್ಟವನ್ನೂ ಕೊಡಬಹುದು. ಮಾಡುವ ಕೆಲಸಗಳು ವಿಘ್ನಗಳಿಂದಾಗಿ ಅಥವಾ ನೀವು ನಿರ್ಧರಿಸಿದ ಕಾರ್ಯಕ್ಷೇತ್ರವು ವಿಘ್ನದಿಂದಾಗಿ ಖಿನ್ನತೆಯ ಅನುಭವಗಳನ್ನು ಪಡೆಯುವ ಸಾಧ್ಯತೆಯೂ ನಿಮ್ಮ ಪಾಲಿಗಿದೆ. ನಿಮ್ಮ ಗುಣ ಸ್ವಭಾವದ ದ್ವಿಗುಣ ಸ್ವಭಾವದ ದೋಷಗಳು ನಿಮ್ಮ ಮಾನಸಿಕಕ್ಕೆ ಅಸಮಾಧಾನಕ್ಕೆ ಕಾರಣವಾಗುವ ಸಾಧ್ಯತೆ ಇದೆ. ಅದರಿಂದ ಚಿಂತೆ ಮಾಡದೆ ಮೌನ, ವಿಷಯಕ್ಕೆ ಸರಿಯಾದ ಪರಾಮರ್ಶೆ ಇದ್ದಾಗ ಮಾತ್ರ ನಿಮಗೆ ಈ ದಿನ ಶ್ರೇಯಸ್ಕರ. ತಾವು ಮಾಡಬೇಕಾದ ಈ ದಿನದ ದೇವತಾರಾಧನೆ ಪ್ರಪ್ರಥಮವಾಗಿ ನಿಮ್ಮ ಮನೆಯ ಸಾಕು ಪ್ರಾಣಿಗಳ ಸೇವೆ, ಗೋವಿಗೆ ಆಹಾರ ಸಮರ್ಪಣೆ, ಪಕ್ಷಿಗೆ ಧಾನ್ಯಗಳ ಅರ್ಪಣೆ, ಮನೆಯಲ್ಲಿ ಸೂರ್ಯನಾರಾಯಣ ದೇವರ ಪ್ರಾರ್ಥನೆ. ಇಷ್ಟು ಮಾಡಿದರೆ ನಿಮಗೆ ಇಷ್ಟಾರ್ಥ ಸಿದ್ಧಿ. ಇಲ್ಲಿಯವರೆಗೆ ತಾವೆಲ್ಲ 31ನೇ ತಾರೀಕಿನ ಈ ದಿನದ ಕಾರ್ಯಕ್ರಮವನ್ನು ತಾವೆಲ್ಲ ವೀಕ್ಷಣೆ ಮಾಡಿದ್ದೀರಾ. ವೀಕ್ಷಿಸಿದ ತಮಗೆಲ್ಲರಿಗೂ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು.